ಸಿಡೌನ್, ಆಲ್ ಆಫ್ ಯು ಸಿಡೌನ್. ಏನಮ್ಮ ನೀನ್ ಮಾಡ್ತಾರ ಕೆಲಸ? ಇದನ್ನೇನ್ ಕಾಲೇಜ್ ಅನ್ಕೊಂಡಿದ್ಯೋ ಅಥವಾ ಮಗು ನಾಡ್ಸೋ ಪ್ಲೇ ಹೋಮ್ ಅನ್ಕೊಂಡಿದ್ಯೋ? ಗೊತ್ತಿದೆ ಸರ್, ಮಗು ನನ್ನನ್ನ ಬಿಟ್ಟಿರಲ್ಲ. ಯಾರೇ ಎತ್ಕೊಂಡ್ರೂ ಅಳುತ್ತೆ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ಆದ್ರೂ ನನ್ನಿಂದ ನನ್ ಮಗುವಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ಸರ್. ಹಾಗಂತ ನೀನ್ ಅನ್ಕೊಂಡಿದೀಯ? ಆಲ್ರೆಡಿ ಕ್ಲಾಸ್ ನಿಂದ ನಿನ್ ಬಗ್ಗೆ ಕಂಪ್ಲೇಂಟ್ ಬಂದಿದೆ ನನ್ಗೆ. ಅಡ್ಮಿಷನ್ ದಿವಸ ನಿನ್ನ ಮಾತುಗಳನ್ನ ಕೇಳಿ ಸಿನ್ಸಿಯರ್ ಡಿಸಿಪ್ಲಿನ್ ಅನ್ಕೊಂಡೆ, ಆದ್ರೆ ಈ ಮಗುನ್ ಕರ್ಕೊಂಬಂದು ಡಿಸ್ಟರ್ಬ್ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಏನ್ ಸರ್, ನನ್ನಿಂದ ಯಾವ ತಪ್ಪು ಆಗಿಲ್ಲ ಅಂತ ಹೇಳ್ತಿದ್ರೆ ನೀವ್ ಹೀಗ್ ಮಾತಾಡ್ತಿದ್ದೀರಾ? ಓದಕ್ ಬಂದಿರೋ ನೀನು ಮಗುನ ಕ್ಲಾಸಿಗೆ ಕರ್ಕೊಂಡ್ಬರೋದು ತಪ್ಪಲ್ವಾ? ಸರ್, ಸರ್ಸು ಹೇಳ್ತಿರೋದು ನಿಜಾನೇ. ನಮ್ಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ. ನಿನ್ನ ಕೇಳದ್ನ ಮಧ್ಯದಲ್ಲಿ ಮಾತಾಡ್ಬೇಡ, ಕೂತ್ಕೊ ನೀನು. ಸರ್, ನಾನು ಈ ಕ್ಲಾಸಲ್ಲಿ ಸ್ಟೂಡೆಂಟ್ ಆಗೋದಕ್ಕೂ ಮೊದಲು ನನ್ ಮಗುಗೆ ತಾಯಿ. ಮಾತ್ ಬರ್ದಿರೋ ವಯಸ್ಸು ಇದರದು. ಮಗು ಹಸ್ವನ್ ತಿಳ್ಕೊಳ್ಳೋದು, ಕೇಳ್ದೇನೆ ತೀರ್ಸೋದು ಅಮ್ಮನಾಗಿ ನನ್ ಜವಾಬ್ದಾರಿ. ನಿನ್ನ ಮಗು ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇದ್ಯಲ್ಲ, ನಿನ್ಗೆ ಯಾಕೆ ಓದು? ಮಗುನ ಆಟ ಆಡಿಸ್ಕೊಂಡು ಮನೇಲೇ ಇರ್ಬೋದಲ್ಲ. ಏಯ್, ನಿನ್ನ ಮೊಬೈಲಲ್ಲಿ ಪೂರ್ತಿ ರೆಕಾರ್ಡ್ ಮಾಡು. ಈ ಪ್ರಿನ್ಸಿಪಲ್ ಪಗರು ಬಿಹೇವಿಯರ್ ಎಲ್ಲ ಹೋಗೋ ಹಾಗೆ ಟಿವಿಯಲ್ಲಿ ಟೆಲಿಕಾಸ್ಟ್ ಆಗಿ ಸ್ಟೇಜ್ ಪೂರ್ತಿ ನೋಡೋ ಹಾಗೆ ನಾನು ಅರೇಂಜ್ ಮಾಡ್ತೀನಿ. ಓಕೆ. ನೀನು ಸ್ಟೂಡೆಂಟ್ ಆಗಷ್ಟೇ ಈ ಕಾಲೇಜಿಗೆ ಬರಬೇಕು. ಅಮ್ಮನ ಥರ ಇರಬೇಕು ಅಂದ್ರೆ ಮನೇಲಿರು. ಏನ್ ಸರ್ ನೀವ್ ಹೇಳ್ತಿರೋದು? ಅಂದ್ರೆ ಅಮ್ಮಂಗೆ ಓದ್ ಅಗತ್ಯ ಇಲ್ಲ ಅಂತನಾ? ಅಥವಾ ಮಗು ಹುಟ್ಟಿದ ಹಾಗೇನೆ ಹೆಣ್ಣು ಮನೆಗ್ ಸೀಮಿತ ಆಗ್ಬೇಕು ಅಂತ ಹೇಳ್ತಿದ್ದೀರಾ? ಅಲ್ಲ ಅಮ್ಮ, ಮಗುನ ಕರ್ಕೊಂಡು ಕಾಲೇಜಿಗೆ ಬರಬಾರ್ದು ಅಂತಿದ್ದಾರೆ. ಸಾರಿ ಸರ್, ನನ್ ಮಗು ಇಲ್ದೆ ನಾನ್ ಕಾಲೇಜಿಗೆ ಬರಕ್ಕಾಗಲ್ಲ. ನನ್ನಿಂದ ಕಾಲೇಜಲ್ಲಿ ಯಾರಿಗೂ ತೊಂದರೆ ಆಗಿಲ್ಲ ಅಂತಿದ್ದಾರೆ. ಮಗು ಯಾವಾಗಾದ್ರೂ ಹತ್ರೆ ನಾನು ತಕ್ಷಣ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀನಿ. ಆಗ್ಲೂ ಸುಮ್ಮನಾಗ್ಲಿಲ್ಲ ಅಂದ್ರೆ ಒಂದೊಂದು ಕ್ಲಾಸ್ನ ಬಿಡ್ತಿದ್ದೀನಿ. ಅಮ್ಮನಾಗಿ ನಾನು ನನ್ನ ಮಗುವಿನ ಜವಾಬ್ದಾರಿ ತಗೊಳ್ಳೋದು ಎಷ್ಟು ಮುಖ್ಯನೋ, ನಾನು ಡಿಗ್ರಿ ಪೂರ್ತಿ ಮಾಡಿ ಗುರಿನ್ ಮುಟ್ಟೋದು ಕೂಡ ಅಷ್ಟೇ ಮುಖ್ಯ. ಚಿಕ್ಕನ್ನಲ್ಲಿ ಓದು ಅಂದ್ರೆ ಬರೀ ಶಾಲೆಗೆ ಹೋಗೋದು, ಅದ್ ನನ್ನಿಂದ ಆಗ್ಲಿಲ್ಲ. ಆದ್ರೆ ಈಗ ಓದು ನನ್ನ ಜೀವನನ ಸರಿ ಮಾಡೋ ಮಾರ್ಗ. ಎಷ್ಟೇ ಕಷ್ಟ ಆದ್ರೂ ಸಾಧಿಸ್ಲೇಬೇಕು. ತಾಯಿ ಮಗುಗೆ ಮೊದಲನೇ ಗುರು ಅಂತಾರೆ. ಅಂಥದ್ರಲ್ಲಿ ತಾಯಿ ಚೆನ್ನಾಗಿ ಓದಿದ್ರೆ ಮಕ್ಳ ಭವಿಷ್ಯ ಮಾತ್ರ ಅಲ್ಲ, ಈ ದೇಶದ ಪ್ರಗತಿ ಕೂಡ ಅದ್ಭುತವಾಗಿರುತ್ತೆ. ವಿಡಿಯೋ ಎಲ್ಲ ಟೆಲಿಕಾಸ್ಟ್ ಆಗ್ತಿದೆ ಕಣೋ. ಓಕೆ. ಇದೇನಿದು? ಕಾಲೇಜ್ಗೆ ಹೋಗಿದ್ದಿಲ್ವಾ? ಟಿವಿಲಿ ಹೇಗೆ ಬರ್ತಿದ್ದಾಳೆ? ನನ್ನಂತ ಗೃಹಿಣಿ ಒಂದ್ ಮಗುಗೆ ತಾಯಿಯಾಗಿ ಡಿಗ್ರಿನ್ ಪೂರ್ತಿ ಮಾಡ್ಬೇಕು ಅನ್ನೋ ಆಸಕ್ತಿಯಿಂದ ಕಾಲೇಜಿಗೆ ಬಂದ್ರೆ ಪ್ರೋತ್ಸಾಹಿಸ್ಬೇಕಾಗಿರೋ ನೀವೇನೆ ಹೀಗ್ ನಿಂದಿಸ್ತಿದ್ರೆ ಅದ್ ಎಷ್ಟು ಸರಿ ಅಂತ ನೀವೇ ಹೇಳಿ. ಇದನ್ನೇನಾದ್ರೂ ರಾಹುಲ್ ನೋಡಿದ್ರೆ ಭಾಷಣೆನೆ ಸರ್ಸು ಅಂತ ಗೊತ್ತಾಗ್ಬಿಡುತ್ತೆ. ನನ್ನ ಕಂಡೀಷನ್ಸ್ಗೆ ಅರ್ಥನೇ ಇಲ್ದೇ ಇರೋ ಹೋಗಾಗ್ಬಿಡುತ್ತೆ. ರಾಹುಲ್ ನೋಡೋದಕ್ಕೆ ಮುಂಚೆ ಟಿವಿನ ಆಫ್ ಮಾಡಬೇಕು. ಎಲ್ಲಿ ರಿಮೋಟ್ ಇಲ್ಲಿ?
ಆಂಟಿ ಯಾಕಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಟಿವಿ ಆಫ್ ಮಾಡಿದ್ರು? ಆ ಸರ್ಸು ಮುಖನ ಸ್ಟ್ರೈಟ್ ಆಗಿ ನೋಡಕ್ಕಾಗಲ್ಲ. ಟಿವಿ ಯಾಕೆ ಅಂತ ಅನ್ಕೊಂಡಿರ್ಬೇಕು. ಅಲ್ಲ ವನಜಕ್ಕ, ಅದ್ ರೀಸನ್ ಅಲ್ಲ. ಆದ್ರೂ ಸರ್ಸು ಯಾಕೆ ಟಿವಿಲ್ ಕಾಣಿಸ್ತಿದ್ದಾಳೆ? ಮನೇಲಿ ನಾಟಕ ಸರಿ ಹೋಗಲ್ಲ ಅಂತ ಯಾವ್ದಾದ್ರೂ ಸೀರಿಯಲ್ ಗೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾಳೆ ಅಂತ್ಯಾ? ಆ ಸೀನ್ ಕೂಡ ತುಂಬಾ ನ್ಯಾಚುರಲ್ ಆಗಿದೆ. ಸೀರಿಯಲ್ ಅಲ್ಲ, ಅದು ನಿಜಾನೇ. ಮೇಡಮ್ ಅವರು ಕಾಲೇಜಲ್ಲಿದ್ದಾರೆ. ಏನು, ಕಾಲೇಜಾ? ನೋಡಿದ್ರೆ ಗೊತ್ತಾಗ್ತಿಲ್ವಾ? ಅವಳು ಅಮ್ಮ ಮನೆಗಂತ ಸುಳ್ಳು ಹೇಳಿ ಕಾಲೇಜ್ಗೆ ಹೋಗ್ತಿದ್ದಾಳೆ. ಕಾಲೇಜ್ಗೆ ಅಂತ ದೊಡ್ಡದಾಗಿ ಹೋದ್ಯಲ್ಲ, ಲೆಕ್ಚರರ್ಗೆ ಲೆಕ್ಚರ್ ಕೊಡ್ತಾ ಟಿವಿಲೆಲ್ಲ ಕಾಣಿಸ್ಕೊಂಡ್ಬಿಟ್ಟಿಲ್ಲ. ಟಿವಿಲ್ ಕಾಣಿಸ್ಕೊಳ್ಳೋದು ಅಂದ್ರೆ? ನೀನು ಕ್ಲಾಸಲ್ಲಿ ಮಾಡಿರೋ ಗಲಾಟೆ ಪೂರ್ತಿ ಟಿವಿಲಿ ಟೆಲಿಕಾಸ್ಟ್ ಆಗಿದೆ. ನಂಗೆ ಗೊತ್ತಿಲ್ಲ ಮೇಡಮ್. ನಿನಗ್ ಗೊತ್ತಿಲ್ಲದೆ ಎಲ್ಲ ಹೇಗ್ ನಡೆಯುತ್ತೆ? ಅಂದ್ರೆ ರಾಹುಲ್ಗೆ ನಿಜ ಗೊತ್ತಾದ್ರೆ ಕಂಡೀಷನ್ಸ್ ನಿಂದ ನಿನ್ನ ಕಾಪಾಡ್ತಾನೆ ಅಂತ ಅನ್ಕೊಂಡಿದೀಯಾ? ಇಲ್ಲ ಅಮ್ಮೋರೆ, ನನ್ ಮಗು ಮೇಲೆ ಆಣೆ ಮಾಡಿದ್ಮೇಲೂ ನಾನ್ಯಾಕೆ ಹಾಗೆ ಯೋಚನೆ ಮಾಡ್ತೀನಿ? ಖಂಡಿತ ಆಲೋಚಿಸ್ತೀಯ. ಯಾಕೆಂದ್ರೆ ನಿನಗೆ ಪ್ರಾಣಕ್ಕಿಂತನೂ ಪ್ರತೀಕಾರನೇ ಮುಖ್ಯ ಅಲ್ಲ. ನೋಡು, ಡಿಗ್ರಿ ಕಂಪ್ಲೀಟ್ ಮಾಡ್ತೀನಿ ಅಂತ ಮಾತು ಕೊಟ್ಟಿದೀಯ. ನಿನ್ನ ಮೇಲಿರೋ ನಂಬಿಕೆಗಿಂತ ಈ ಪರೀಕ್ಷೆಲಿ ನಾನೇ ಗೆಲ್ಲೋದು ಅನ್ನೋ ಕಾನ್ಫಿಡೆನ್ಸು ನನಗೆ ತುಂಬಾ ಇದೆ. ಅಂದ್ರೆ ಮೇಡಮ್ಗೋಸ್ಕರ ಇವಳು ಓದ್ತಿದ್ದಾಳ? ಆದ್ರೂ ನನ್ನ ಆಲೋಚನೆ, ಭಯ ಒಂದೇ ವಿಷಯದ ಬಗ್ಗೆ. ನೀನ್ ಯಾರು ಅನ್ನೋ ವಿಷಯ ಹೊರಗಡೆ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಹೋದ್ರೂ ಕೂಡ ನೀನು ನನ್ನ ಮನೆಯಲ್ಲಿ ಇದೆಯಲ್ಲ, ಪಾಪಕ್ಕೆ ಕರ್ಮಕ್ಕೆ ನೀನೇ ವಾಗ್ದೇವಿ ಸೊಸೆ ಅಂತ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಕಾಲೇಜಲ್ಲಿ ನೀನು ಎಕ್ಸಾಮ್ ಬರೀದೆ ಹೋದ್ರು, ಫೇಲ್ ಆದ್ರು ನಿನಗೇನು ಆಗಲ್ಲ. ಹೋಗೋದು ನನ್ನ ಮರ್ಯಾದೆ. ಇಲ್ಲ ಅಮ್ಮೋರೆ, ಖಂಡಿತ ಪಾಸ್ ಆಗ್ತೀನಿ. ನೋಡೋಣ. ಎಕ್ಸಾಮ್ ಡೇಟ್ ಹೇಳಿದಾರಾ? ನಾಳೆಯಿಂದ ಇಂಟರ್ನಲ್ ಅಸೈನ್ಮೆಂಟ್ ಇದೆ ಅಂತ ಹೇಳಿದ್ದಾರೆ. ಇಂಟರ್ನಲ್ ಅಸೈನ್ಮೆಂಟ್ಸ್? ಹೌದು ಅಮ್ಮೋರೆ. ನೋಡು, ನಿನ್ನ ಓದೆ ನನ್ನ ಮರ್ಯಾದೆನ ಉಳಿಸುತ್ತೆ. ನಾಶ ಮಾಡಿದ್ರೆ ಸುಮ್ಮನಿರಲ್ಲ. ಪ್ರೀತಿ, ಇವಳನ್ನ ಓದಿಸ್ತಿರೋದ್ ಮೇಡಮ್ ಆದ್ರೆ ಫೇಲ್ ಆಗ್ಬೇಕು ಅಂತಾನೂ ಅಂತಾರೆ, ಮತ್ತೆ ಪಾಸ್ ಆಗ್ಬೇಕು ಅಂತಾನೂ ಅಂತಾರೆ. ಅಲ್ಲ, ಏನೇ ಕನ್ಫ್ಯೂಷನ್? ಸಿಂಪಲ್ ವನಜಕ್ಕ, ಆಂಟಿ ಸರ್ಸು ಸ್ಟಡಿ ರಿಲೇಟೆಡ್ ಬಗ್ಗೆ ಯಾವುದೋ ಅಗ್ರಿಮೆಂಟ್ಗೆ ಬಂದಿದ್ದಾರೆ. ಆ ಅಗ್ರಿಮೆಂಟ್ ಪ್ರಕಾರ ಸರಸ್ಸು ಡಿಗ್ರಿನ ಕಂಪ್ಲೀಟ್ ಮಾಡಬೇಕು. ಆದ್ರೆ ಅವಳು ಕಂಪ್ಲೀಟ್ ಮಾಡೋದು ಆಂಟಿಗೆ ಇಷ್ಟ ಇಲ್ಲ. ಅಂದ್ರೆ ಅವತ್ತು ಮೇಡಮ್ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದ್ದು? ಫಸ್ಟ್ ಡೇ ಕಾಲೇಜ್ ಅಲ್ವಾ, ಅತ್ತೆ ಅವರ ಆಶೀರ್ವಾದ ತಗೊಂಡ್ಲು. ಆ ರಾತ್ರಿ ದೆವ್ವ ಇನ್ಯಾರು? ಇವಳೆ. ಶತಕೋಟಿ ದರಿದ್ರಗಳಿಗೆ ಅನಂತ ಕೋಟಿ ಉಪಾಯ ಅನ್ನೋ ಹಾಗೆ ಸ್ಟಡೀಸ್ಗೋಸ್ಕರ ಮಾಡಿರೋ ಸರ್ಕಸ್ ಅದು. ಏನ್ ಸರ್ಕಸ್ಸು ಏನೋ. ಈ ಸರ್ಸು ಇವಾಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಅವಳ ಲೈಫ್ ಹೇಗಿರುತ್ತೋ ಗೊತ್ತಿಲ್ಲ, ಆದ್ರೆ ನನ್ ಲೈಫ್ ಮಾತ್ರ ಚೀಪ್ ಆಗೋಗುತ್ತೆ. ನಾನಿರ್ಬೇಕಾದ್ರೆ ನೀವ್ಯಾಕೆ ಚೀಪ್ ಆಗ್ತೀರಾ ವನಜಕ್ಕ? ಅಂದ್ರೆ ಏನ್ ಮಾಡೋಣ? ಸರಸು ಸ್ಟಡೀಸ್ನ ಆಂಟಿ ಮರ್ಯಾದೆಗೆ ಲಿಂಕ್ ಮಾಡಿದ್ದಾರೆ ಅಂದ್ರೆ ಅವಳ ಎಕ್ಸಾಮ್ಸ್ ಅಲ್ಲಿ ಏನಾದ್ರೂ ಫೇಲ್ ಆದ್ರೆ
ನಮಗ್ ವರ್ಕೌಟ್ ಆದಂಗೆ. ಹಲೋ, ಯಾರ್ ಮಾತಾಡ್ತಿರೋದು? ಭಾಷಿಣಿನ ಸರ್ಸೋನಾ? ಇಬ್ರು ಒಬ್ರೆ ಅಂತ ನಿನಗ್ ಗೊತ್ತಿಲ್ವಾ ಶ್ರುತಿ? ಗೊತ್ತು ಸರ್ಸು, ಸುಮ್ನೆ ಕೇಳ್ತಿದ್ದೀನಿ. ಹೌದು, ಫಸ್ಟ್ ಡೇ ಕಾಲೇಜ್ ಹೇಗಿತ್ತು? ಹೊಸ್ದಾಗಿತ್ತು, ಆದ್ರೆ ಚೆನ್ನಾಗಿತ್ತು ಶ್ರುತಿ. ನಂಗೆ ಅಡ್ಮಿಷನ್ ಕೊಡ್ಸಿದ್ದಕ್ಕೆ ಮೆನಿ ಥ್ಯಾಂಕ್ಸ್ ಶ್ರುತಿ. ವಾವ್, ಗ್ರೇಟ್. ನಾನ್ ಹೇಳ್ದೇ ಇದ್ರು ಇಂಗ್ಲಿಷ್ ಚೆನ್ನಾಗೇ ಮಾತಾಡ್ತಿದ್ಯಾ? ನೀನ್ ಟ್ರೈನಿಂಗ್ ಅಲ್ವಾ, ಅಷ್ಟು ಬೇಗ ಹೇಗ್ ಮರ್ತೋಗ್ತೀನಿ ಹೇಳು? ವಾಗ್ದೇವಿ ಅಮ್ಮೋರ್ ಮುಂದೆ ನಾನು ಹಳೆ ಸರಸ್ವತಿ ಹಾಗಿರ್ಬಾರ್ದು ಅಂತ, ಅವ್ರಿಗೆ ಯಾವ ಅನುಮಾನನೂ ಬರ್ಬಾರ್ದು ಅಂತ ಇಂಗ್ಲಿಷಲ್ಲಿ ಮಾತಾಡ್ಬೇಕು ಅಂತ ಅನ್ಕೊಂಡೆ. ಅದಕ್ಕೆ ಭಾಷೆನ ಕಲ್ತ್ಕೊಳ್ದೆ ಹೋದ್ರು ಅಗತ್ಯ ಇರೋ ಪದಗಳನ್ನ ನೀನ್ ಹೇಳ್ಕೊಟ್ಟಿದ್ದಕ್ಕೆ ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಏನೋ ದೊಡ್ಡದಾಗಿ ಇಂಗ್ಲಿಷ್ ಬರೋಳ್ ಹಾಗೆ ನಾಟಕ ಮಾಡ್ದೆ. ನೀನ್ ಕೊಟ್ಟ ಧೈರ್ಯದಿಂದಾನೆ ಸ್ವಲ್ಪನೂ ಜ್ಞಾನ ಇಲ್ದಿರೋ ನಾನು ರಾತ್ರಿ ಎಲ್ಲ ಕಲ್ತು ಬೆಳಗ್ಗೆ ಅಷ್ಟೊತ್ತಿಗೆ ಟೀಚರ್ ಕೂಡ ಆದೆ. ಈ ಮನೆಗ್ ಬಂದ್ ಹೊಸ್ತ್ರಲ್ಲಿ ಕೂಡ ನೀನ್ ಕೊಟ್ಟ ಟಿಪ್ಸ್ ಇಂದಾನೆ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಮ್ಯಾನೇಜ್ ಮಾಡ್ದೆ. ನೆನ್ಸ್ಕೊಂಡ್ರೆ ಇದೆಲ್ಲ ಹೇಗೆ ಸಾಧ್ಯ ಅಂತ ಅನ್ಸುತ್ತೆ, ಆದ್ರೆ ಇದೆಲ್ಲ ನಿನ್ನಿಂದಾನೇ ಆಗಿದ್ದಿದ್ದು. ನಂದೇನಿದೆ ಸರ್ಸು, ನಿನ್ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಂಡಿರೋದಕ್ಕೆ ಏನೋ ಹೆಲ್ಪ್ ಮಾಡ್ದೆ. ಆ ಗ್ರೇಟ್ನೆಸ್ ಎಲ್ಲ ನಿಂದೆ. ನಿನ್ಗೆ ಸೂಪರ್ ಮೆಮೊರಿ ಇದೆ. ಕಾಲೇಜಲ್ಲಿ ಕೂಡ ಚೆನ್ನಾಗಿ ಓದ್ಕೋ. ಡಿಗ್ರಿ ಎಕ್ಸಾಮ್ಸ್ ಅಲ್ಲೇ ಅಲ್ಲ, ನಿಮ್ ಅತ್ತೆ ಇಡೋ ಟೆಸ್ಟ್ಗಳಲ್ಲಿ ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಶ್ರುತಿ. ಓಕೆ ಸರ್ಸು, ಬಾಯ್. ಏನಾದ್ರೂ ಅಗತ್ಯ ಇದ್ರೆ ಕಾಲ್ ಮಾಡು. ಸರಿ, ಇಡ್ತೀನಿ ಶ್ರುತಿ. ಹೇಳಿ ಅಪ್ಪ. ಅಮ್ಮ ಸರ್ಸು, ಎಲ್ಲಿದೆಯಮ್ಮ? ನಮ್ಮ ಅತ್ತೆ ಮನೇಲಿದ್ದೀನಪ್ಪ. ನಿನಗ್ ಮಗು ಆಯ್ತು ಅಂತ, ಅದು ಹುಟ್ಟತಾನೆ ಸತ್ತೋಯ್ತು ಅಂತ ಒಬ್ಬೊಬ್ರು ಒಂದೊಂಥರ ಮಾತಾಡ್ತಾ ಇದ್ದಾರೆ. ಇಷ್ಟಕ್ಕೂ ಏನಾಯ್ತಮ್ಮ? ಅದನ್ನೆಲ್ಲ ಫೋನಲ್ಲಿ ಬೇಡ ಅಪ್ಪ, ನೇರವಾಗಿ ಭೇಟಿ ಆದಾಗ ಹೇಳ್ತೀನಿ. ನಾನು ಹೊರಗಡೆನೇ ಇದ್ದೀನಿ, ಬಾಮ್ಮ. ಬಾಮ್ಮ. ಹೊರಗಡೆನಾ? ನಿಮ್ಮನ್ನ ಯಾರೂ ನೋಡಿಲ್ಲ ತಾನೆ? ಇಲ್ಲಮ್ಮ, ಮನೆಯಿಂದ ಸ್ವಲ್ಪ ದೂರದಲ್ಲೇ ಇದ್ದೀನಿ. ನೀನ್ ಬಾಮ್ಮ. ಸರಿ ಸರಿಯಪ್ಪ, ನಾನು ಈಗಲೇ ಬರ್ತೀನಿ.
ಭಾಷಿಣಿ ಏನು ಈ ಸಮಯದಲ್ಲಿ ಎಲ್ಲಿ ಹೋಗ್ತಿದ್ದಾಳೆ? ಅಪ್ಪ, ಹುಟ್ಟಿದಾಗ್ಲೇ ಮಗುನ್ ದೂರ ಮಾಡೋಂತ ಪಾಪ ನೀನೇನ್ ಮಾಡ್ದಮ್ಮ? ಇಲ್ಲ ಅಪ್ಪ, ನನ್ ಮಗು ಬದುಕೇ ಇದೆ. ನನ್ ಜೊತೆನೆ ಮನೆಯಲ್ಲೇ ಇದೆ. ನಿನ್ ಜೊತೆ ಅಲ್ಲ, ಏನಮ್ಮ ನೀನ್ ಹೇಳ್ತಿರೋದು? ಮಗು ಹೊಟ್ಟೆಲೆ ಸತ್ತೋಯ್ತು ಅಂತ ಸುಳ್ಳು ಹೇಳ್ಬೇಕು ಡಾಕ್ಟರ್. ಏಪ್ರಿಲ್ 16ನೇ ತಾರೀಕು ರಾತ್ರಿ ಒಂದ್ ಮಗುನ ಯಾರೋ ನಮ್ಮ ಅನಾಥಾಶ್ರಮದ ಮುಂದೆ ಬಿಟ್ಟು ಹೋದ್ರು ಸರ್. ಆ ಮಗುನ್ ನೋಡ್ಕೊಳಕ್ ನಮ್ಮಿಂದ ಆಗದೆ ಆ ರಾತ್ರಿನೇ ಶಿವನ್ ದೇವಸ್ಥಾನದ ಹತ್ರ ಬಿಟ್ಬಿಟ್ವಿ ಸರ್. ನನ್ ಮಗುನ ಅವತ್ ಹಾಸ್ಪಿಟಲಿಂದ ಕರ್ಕೊಂಡು ಹೋದೆ ಅಲ್ವಾ? ಆಗೇನಾದ್ರೂ ಗುರುತ್ ನೋಡಿದ್ಯಾ? ಅಂಗೈಯಲ್ಲಿ ಹೆಬ್ಬೆರಳಿನ ಕೆಳಗೆ ಒಂದು ಹುಟ್ಟುಮಚ್ಚೆ ಇದೆಯಮ್ಮ. ವಾಗ್ದೇವಿ, ನಿನಗಿರೋ ಹಾಗೆ ಮಗು ಅಂಗೈಯಲ್ಲಿ ಹುಟ್ಟುಮಚ್ಚೆ ಇದೆಯಲ್ಲ? ದೂರ ಆಗಿದ್ ಮಗು ಮತ್ತೆ ನನ್ ಮಡ್ಲಿಗೆ ಸೇರಿದ್ದು ನನ್ನ ಅದೃಷ್ಟ ಅಪ್ಪ. ಆ ಅದೃಷ್ಟ ನಿಂದಲ್ಲಮ್ಮ, ನನ್ನ ಮಗಳು ಹೊಟ್ಟೆಯಲ್ಲಿ ಹುಟ್ಟಿರೋ ಅದೃಷ್ಟ ಆ ಮಗುದಮ್ಮ. ಇಷ್ಟು ದಿನ ಕಷ್ಟಗಳನ್ನ ಕಣ್ಣೀರ್ನ ವರವಾಗಿ ಕೊಟ್ಟಿರೋ ಆ ದೇವ್ರು ಮೊಟ್ಟ ಮೊದಲನೇ ಬಾರಿಗೆ ನಿನ್ ಸಂತೋಷಕ್ಕೆ ಕಾರಣ ಆಗೋ ಕೆಲಸ ಮಾಡಿದಾನಮ್ಮ. ತುಂಬಾ ಸಂತೋಷ ಆಗ್ತಿದ್ಯಮ್ಮ. ನನ್ ಮೊಮ್ಮಗಳನ್ನೂ ಕೂಡ ಎತ್ಕೊಂಡ್ಬರ್ಬೇಕಿತ್ತು. ರಾಹುಲ್ ಅವರು ನಾನ್ ಕಾಣಿಸ್ಲಿಲ್ಲ ಅಂದ್ರೂ ಸುಮ್ನೆ ಇರ್ತಾರೇನೋ, ಆದ್ರೆ ಮಗು ಇಲ್ಲ ಅಂದ್ರೆ ಮಾತ್ರ ಕ್ಷಣ ಕೂಡ ಸುಮ್ನೆ ಇರಲ್ಲಪ್ಪ. ಹೋಗ್ಲಿ ಬಿಡಮ್ಮ, ಸ್ವಂತ ಮಗು ಅಂತ ನಿಜ ಗೊತ್ತಾಗದೇ ಇದ್ರು ಕಣ್ಣೊಳಗೆ ಕಣ್ಣಿಟ್ಟು ನೋಡ್ಕೊಂತ ಇದ್ದಾನೆ. ಆ ವಿಷಯ ಅಂತೂ ತುಂಬಾ ಸಂತೋಷ ತರ್ತಿದೆ. ಹೌದಪ್ಪ. ಅಪ್ಪನ ಅಷ್ಟೇ ಅಲ್ಲ ಅಪ್ಪ, ನಾನೇ ಸರ್ಸು ಅಂತ ನಂಬದೆ ಹೋದ್ರು ನನ್ನನ್ನ ಭಾಷಿಣಿಯಾಗಿ ತುಂಬಾ ಪ್ರೀತಿಸ್ತಿದ್ದಾರೆ.